ಎಚ್.ಪಿ. ಮುರುಗೇಶ್ ಅಂತ, ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಇವತ್ತಿನ ದಿನ ಬೆಂಗಳೂರು ಪೂರ್ವ ತಾಲೂಕು ಅಗದೂರು ಗ್ರಾಮದ ಸರ್ವೆ ನಂಬರ್ 11ರಲ್ಲಿ 11 ಗುಂಟೆ ಜಮೀನನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಸುಮಾರು 20-30 ವರ್ಷಗಳ ಹಿಂದೆಯೇ ಈ ಜಾಗವನ್ನು ನಿಗದಿಪಡಿಸಿ ಏನು ತಂತಿ ಬೇಲಿ ಹಾಕಿ ಈ ಒಂದು 11 ಗುಂಟೆಯನ್ನು ನಿಗದಿಪಡಿಸಿದರು. ಹಾಗಾಗಿ ಬಲಾಢ್ಯರು, ಭೂ ಕಬಳಿಕೆದಾರರು ಏನು ಸುಮಾರು ವರ್ಷಗಳಿಂದ ನಮಗೆ ದಬ್ಬಾಳಿಕೆ, ದೌರ್ಜನ್ಯ, ರೌಡಿಸಮ್ ಎಲ್ಲ ತರಹದ ನಮಗೆ ತೊಂದರೆ ಕೊಟ್ಟರು. ತಮ್ಮ ಮಾಧ್ಯಮದ ಮುಖಾಂತರ ಕೂಡ ತಾವು ಪ್ರಸ್ತಾವ ಮಾಡಿದ್ದೀರಾ. ಹಾಗಾಗಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಸುಮಾರು ಮನವಿಗಳು ಕೊಟ್ಟು ಸುಮಾರು ಹೋರಾಟಗಳನ್ನು ಮಾಡಿ ನಾವು ಈ ಹೋರಾಟಕ್ಕೆ ಇವತ್ತು ನಮಗೆ ಸಿಕ್ಕಂಥ ಜಯ, ನಮಗೆ ಆ ಜಯದಲ್ಲಿ ಒಂದು ಸಂತೋಷ ಏನಪ್ಪ ಅಂದರೆ ನಮ್ಮ ಈ ಹೋರಾಟ ಇವತ್ತು ಯಶಸ್ಸು ಸಿಕ್ಕೈತೆ ಅಂಥೇಳಿ ನಮ್ಗೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಏನು ಇವತ್ತು ಮೊದಲನೇದಾಗಿ ನಾವು ಈ ಬೆಂಗಳೂರು ಪೂರ್ವ ತಾಲೂಕು ರಾಜೀವ್ ತಹಸೀಲ್ದಾರ್ ಸಾಹೇಬರಿಗೆ ಅವ್ರಿಗೂ ಒಂದು ಕೃತಜ್ಞತೆ, ಮತ್ತು ಆನಂದರಾಜ್ ಸರ್ ಅವ್ರಿಗೆ, ಮತ್ತು ಪಾರ್ಥ ಸಾರಥಿ, ವಿಶ್ವನಾಥ್, ಇವರೆಲ್ಲ ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಏನು ಈ ಒಂದು ಸಿಮೆಂಟ್ ಕಾಂಪೌಂಡನ್ನು ಇವತ್ತು ಏನು ಅಳವಡಿಸಲಾಯಿತು. ಹಾಗಾಗಿ ಈ ಒಂದು ಏನು ಇವತ್ತು ನಾವು ಈ ಜಾಗವನ್ನು ಉಳಿಸುವಂಥ ಕೆಲಸ ಏನು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ಈ ಜಾಗವನ್ನು ಉಳಿಸಿದ್ದೀವಲ್ಲ, ಇದ್ರ ಜೊತೆಯಲ್ಲಿ ನಮಗೆ ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಯಾಕಂದರೆ ಏನು ಸುಮಾರು ಅಕ್ಕಪಕ್ಕ ಏನು ಸುತ್ತಮುತ್ತಲೇ ಇರ್ತಕ್ಕಂಥ ಗ್ರಾಮಗಳು ಎಲ್ಲ ದೀನದಲಿತರು, ಬಡವರು, ಎಲ್ಲ ಏನು ಸಾಮಾನ್ಯ ಪ್ರಜೆಗಳು ಇರೋದರಿಂದ ಹಾಗಾಗಿ ಏನು ನಮಗೆ ಈ ಕಡೆ ಹೋದರೆ ಸುಮಾರು ಒಂದು 5-6 ಕಿಲೋಮೀಟ್ರ್ ಕಾಡ್ಗೋಡಿಗೆ ಹೋಗಬೇಕು. ಈ ವರ್ತೂರು ಸುಮಾರು ಒಂದು 6-7 ಕಿಲೋಮೀಟ್ರ್ ವರ್ತೂರಿದೆ. ನಮ್ಮ ಇಮ್ಮಡಳ್ಳಿ ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಏನು ಆಸ್ಪತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಹೋರಾಟ ಮಾಡಿ ಒಂದು ಜಾಗವನ್ನು ನಿಗದಿಪಡಿಸಿದ್ದೀರಿ. ಈ ಜಾಗವನ್ನು ಏನು ರಾಜ್ಯ ಸರ್ಕಾರದವರು ಆಗಿರ್ಬೋದು, ಏನು ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಯಾರೇ ಆಗಿರ್ಬೋದು, ಈ ಒಂದು ಸ್ಥಳವನ್ನು ಹೋರಾಟ ಮಾಡಿ ನಾವು ಉಳಿಸಿದ್ದೀವಿ. ಆ ಜಾಗವನ್ನು ಸರ್ಕಾರಿ ಆಸ್ಪತ್ರೆಗೆ ಆದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಈ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತ ನಾವು ಸಂತೋಷವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ.